22 ವರ್ಷಗಳ ಕಾಲದಿಂದ ಈ ಮನೇಲಿ ಉಪ್ಪು ತಿಂತಾ ಇದ್ದೀನಿ. 100 ಕಾಲ ತುಂಬಿದ ಕೊಡದಂತೆ ಈ ಮನೆ ಸಂತೋಷನ ಉಕ್ಕಿ ಹರಿ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಪರಮಾತ್ಮ. ಸ್ನೇಹ 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 ಏ ಸ್ನೇಹ, ಟೈಮ್ ಆಯ್ತು ಹೇಳು. ಸ್ನೇಹ, ಕಾಲೇಜ್ ಟೈಮ್ ಆಯ್ತು ಹೇಳು ಸ್ನೇಹ. ಹೋಗೋಣ, ನಿದ್ರೆ ಬರ್ತಾ ಇದೆ. ನಿದ್ರೆ, ಬೇಗ ಬೇಗ ರೆಡಿ ಆಗು. ಸ್ನೇಹ ಏ ಸ್ನೇಹ, ಏನ್ ಒಳ್ಳೆ ಚಿಕ್ಕ ಮಗು ಆಡ್ದಾಗ ಆಡ್ತಿದ್ಯಾ? ಕಾಲೇಜ್ ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನನಗೆ? ಕುಂಭಕರ್ಣ ತಂಗಿ. ಸ್ನೇಹ, ಸ್ನೇಹ, ಅಣ್ಣನ ಬೆಳಗ್ಗೆ ಬೆಳಗ್ಗೆನೆ. ಕಾಲೇಜ್ ಟೈಮ್ ಆಯ್ತು ಹೇಳಿ ಅಂದ್ರೆ ನಿದ್ದೆ ಮಾಡ್ತಾ ಇದ್ದಲ್ಲ ನೋಡಮ್ಮ. ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ಅವಳ ಪುಣ್ಯ, ಬರೀ ರೇಗಾಡ್ತಾ ಇದ್ದೀನಿ. ಎಡಮಗಳಲ್ಲಿ ಎದ್ದಿದ್ರೆ ಹೊಡೆದೇ ಬಿಡ್ತಿದ್ಯಲ್ಲ. ಇದೇ ಜಾಗದಲ್ಲಿ ನಿನ್ ಸ್ವಂತ ತಂಗಿ ಇದ್ದಿದ್ರೆ ಹೀಗ್ ಮಾಡ್ತಿದ್ಯೇನೋ? ಎಷ್ಟೇ ಆದ್ರೂ ನಾನ್ ಮಲ್ತಾಯಿ, ಇವಳು ಮಲ್ತಾಯಿ ಮಗಳು. ಶುರು ಆಯ್ತಾ? ಶುರುವಾಗಿದ್ದೆಲ್ಲ ನಿನ್ನಿಂದಾನೆ. ಎಳೆ ಮಗು ತರ ಹಠ ಮಾಡದೆ ನಗ್ನಗ್ತಾ ಎದ್ದಿದ್ರೆ ಈ ವಿಷಯನೇ ಬರ್ತಿರ್ಲಿಲ್ಲ. ವಿಷಯನಾ? ಯಾವ ವಿಷಯ? ಓ ಮೈ ಗಾಡ್, ಅಯ್ಯೋ 8 ಗಂಟೆ. ನಿಮ್ಮಿಬ್ರಿಗೂ ಬೇರೆ ಕೆಲಸ ಏನು ಇಲ್ವಾ? ನೀನ್ ಆಫೀಸ್ಗೆ ಹೋಗಲ್ವಾ? ನೀನೇನವ ಹೇಗ್ ನಿಂತಿದ್ಯಾ? ತಿಂಡಿ ಗಿಂಡಿ ಮಾಡೋದಿಲ್ವಾ? ನನ್ ಕರ್ಮ. ಅಯ್ಯೋ, ನಿಮ್ಮಿಬ್ರು ದಿನ ಬೆಳಗ್ಗೆ ಕೊಡೋಣ ಇಲ್ಲಿ. ಛೇ 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 ಛೇ. ಕೃಷ್ಣ ಬಂದೆ. ತಗೋಪ್ಪ, ಆ ದೇವ್ರ ಕೃಪೆ, ನಿಮ್ಮ ತಾಯಿ ಆಶೀರ್ವಾದ, ಈ ದುರ್ಗದ ಜನತೆಗಳ ಅಭಿಮಾನ ಇರುವವರೆಗೂ ನಿನಗೆ ಜಯ ಇದ್ದಿರುತ್ತೆ ವಿಜಿ. ಬರ್ತೀನಿ, ದೇವ್ರು ಹೇಳದ್ ಮಾಡ್ಲಿ. ಗುಡ್, ವೆರಿ ಗುಡ್. ಮೈ ಡಿಯರ್ ಆಫೀಸರ್ಸ್, ಇಲ್ಲಿವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸಾಧಿಸದೇ ಇರೋ ಸಾಹಸನ ವಿತ್ ಇನ್ ಶಾರ್ಟ್ ಪೀರಿಯಡ್ ನಮ್ಮ ಬ್ಯಾಚ್ ಸಾಧಿಸ್ತಾ ಇದೆ. ಬಟ್ ಡೋಂಟ್ ರಿಲ್ಯಾಕ್ಸ್, ಬಿಡ್ಬೇಡಿ, ವರ್ಕ್ ಹಾರ್ಡ್. ಎಸ್ ಸರ್. ಓಕೆ ಸರ್. ದಕ್ಷ ಬ್ರಹ್ಮ ಬಹಳ ಅಪರೂಪವಾದ ವಿಗ್ರಹ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ. ನಮಸ್ಕಾರ ಸರ್. ಗುಡ್ ಆಫ್ಟರ್ನೂನ್ ಸರ್, ಗುಡ್ ನೈಟ್ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಯಾಕಿಷ್ಟು ಲೇಟು? ಸಿನ್ಸಿಯಾರಿಟಿ ಅನ್ನೋದು ಬೇಡ? ಸಿನ್ಸಿಯಾರಿಟಿ ಬಗ್ಗೆ ನನ್ನ ಹತ್ರನೇ ಕೇಳ್ತಾ ಇದ್ರಲ್ಲ ಸರ್. ವಂಶ ಪಾರಂಪರೆಯಿಂದ ಸಿನ್ಸಿಯಾರಿಟಿನ ಉಳಿಸ್ಕೊಂಡ್ಬಂದು ವಂಶ ಸರ್ ನಮ್ದು. ನಮ್ಮ ತಾತ ಸಿನ್ಸಿಯಾರಿಟಿಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ. ನಮ್ಮಪ್ಪ ಪಂಕ್ಚುಯಾಲಿಟಿಲಿ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದಾರೆ. ಅಂತ ವಂಶದಲ್ಲಿ ಹುಟ್ಟಿದ ನಾನು ನಿಯತ್ತಾಗಿ ಮ್ಯೂಸಿಯಂಗೆ 9 ಗಂಟೆ ಕರೆಕ್ಟ್ ಆಗಿ ಬರ್ತಾ ಇದ್ದೆ ಸರ್. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಫುಟ್ಪಾತ್ ಮೇಲೆ ಬೊಂಬುಗಳು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಎಲ್ಲೆಲ್ಲೂ ಪೊಲೀಸ್ನವ್ರು ತುಂಬಿ ತುಳುಕ್ತಾ ಇದ್ದಾರೆ. ಯಾಕಪ್ಪ ಅಂತ ವಿಚಾರಿಸಿದೆ. ಇವತ್ತು ದುರ್ಗಕ್ಕೆ ರಾಜೀವ್ ಗಾಂಧಿ ಬರ್ತಾರೆ, ಇಂದಿರಾ ಗಾಂಧಿ ಬರ್ತಾರೆ, ಸೋನಿಯಾ ಗಾಂಧಿ ಬರ್ತಾರೆ ಅಂತ ಹೇಳಿದ್ರು. ನಾನು ಎಂಬನ್ ನೋಡೋಣ ಅಂತ ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ. ಆ ಕಡೆಯಿಂದ ಸೋನಿಯಾ ಗಾಂಧಿ ಬರ್ತಾ ಇದ್ದಾರೆ. ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ. ಆ ಕಡೆಯಿಂದ ಸೋನಿಯಾ ಗಾಂಧಿ ಬರ್ತಾ ಇದ್ದಾರೆ. ಲಬಕ್ ಅಂತ ಕಾರ್ ಬೇಕಾಕಿದ್ರು ಸರ್. ಅವ್ರನ್ನೇ ನೋಡೋಣ ಅಂತ ಹತ್ರ ಹೋದೆ. ಸರ್ರ ಅಂತ ಕಾರಿನ ಗ್ಲಾಸ್ ಕೆಳಗಿಳಿಸಿದ್ರು ಸರ್. ನಮಸ್ಕಾರ ಮಾಡೋಣ ಅಂತ ಕೈ ಎತ್ತಿದ್ರೆ ಪಕ್ಕದಲ್ಲೇ ಕೂತಿದ್ದ ಪ್ರಿಯಾಂಕಾ ಗಾಂಧಿ ಅವರು ನಾನು ನೋಡಿ ಹಾಯ್ ಅಂದ್ರು. ನಾನು ಹಾಯ್ ಅಂಡಣ, ಹ್ಯಾಂಡ್ ನೋಡೋಣ ಅಂತ ಕೈ ಕೊಟ್ಟೆ ಸರ್. ಅಷ್ಟರಲ್ಲಿ ಈ ಕಾರ್ಪೊರೇಷನ್ ಅವರು ಕಂತ್ರಿ ನಾಯಿ ಹಿಡಿದು ಲಬಕ್ ಅಂತ ವ್ಯಾನ್ಗೆ ಹಾಕ್ಬಿಡ್ತಾರಲ್ಲ, ಆ ರೀತಿ ಪೊಲೀಸರು ನನ್ನ ಹಿಡಿದು ಕಾಂಪೌಂಡ್ ಆಚೆ ಬಿಸಾಕ್ಬಿಟ್ರು ಸರ್. ಬಿದ್ದು ಎಲ್ಲಪ್ಪ ಇದೀನಿ ಅಂತ ಎದ್ದು ನೋಡಿದ್ರೆ ಒಳ್ಳೆ ರೆಸ್ಟೋರೆಂಟ್ ಸರ್. ರೆಸ್ಟೋರೆಂಟ್? ಯಾವ ರೆಸ್ಟೋರೆಂಟ್? ಏ ಮಿಸ್ಟರ್, ಕಾರಲ್ಲಿ ಕೂತ್ಕೊಂಡ ತಕ್ಷಣ ಹಿಂದೆ ಮುಂದೆ ಇರೋರು ಯಾರು ಕಣ್ಣು ಕಾಣಲ್ವಾ? ಐ ಆಮ್ ಸಾರಿ. ವಾಟ್ ಡು ಯು ಮೀನ್ ಬೈ ದಟ್? ಹಿಂದೆ ಇರೋರ್ಗೆ ಏನಾದ್ರು ಆಗಿದ್ರೆ? ಹೇಳಿದ್ನಲ್ಲ ಐ ಆಮ್ ಸಾರಿ ಅಂತ. ಸ್ವಲ್ಪ ತಲೆ ನೆಟ್ಕಿಟ್ಕೊಂಡು ಗಾಡಿ ಓಡಿಸಿ. ಏನೀಗ? ಏನು? ರಾಹುಲ್, ಪ್ಲೀಸ್ ಲೆಟ್ಸ್ ಗೋ. ಲೈ ಪುಟ, ನಿನ್ ಹಿಂದೆ ಒಂದು ಬಿಳಿ ಕಲ್ ಕುಂತಿದೆ, ನೋಡ್ದೇನು? ಹೌದಮ್ಮ, ಒಳ್ಳೆ ಜೇನುತುಪ್ಪ ಇದ್ದಂಗಿದ್ದಾಳಲ್ಲೋ. ಓಕೆ ಓಕೆ, ಆಮೇಲೆ ಫೋನ್ ಮಾಡ್ತೀನಿ. ಇನ್ನು ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಹೆಂಗಾನ ಮಾಡಿ ಅವಳನ್ನ ಚಮಕಾಯಿಸ್ಲೇಬೇಕಲ್ಲ. ಇನ್ನು ಈ ತಾನೇ ಇದ್ದಾಳಲ್ಲ ಗುರು. ಲೈ, ಆ ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳಿ ಕಿಸ್ ಕೊಟ್ಟವ್ರಿಗೆ 10,000 ರೂಪಾಯಿ. ಏನ? ಹೌದು, 10,000 ರೂಪಾಯಿ. ಯಾರು ಹೋಗ್ತೀರಾ? ಯಾಕ್ರೋ ನನ್ ಮಗಳ ಟೆನ್ಷನ್ ಅಂತಿದ್ರೆ ಯಾವನ್ಗೂ ತಾಕತ್ತಿಲ್ವಾ? ಬರೀ ಮಾತಲ್ಲ ಜಲ್ ಸುರ್ಸೋದಾಯ್ತು. ಹಾಯ್,
ಈ ಪಂದ್ಯದಲ್ಲಿ ನಾನು ಸೇರ್ಕೋಬಹುದು. ಸರ್ ನೀವು ಐ ಆಮ್ ವಿಜಯ್. ಹಲೋ. ಹಾಯ್. ನನಗೆ ಬೆಟ್ಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಇಂಥ ಬೆಟ್ಟಿಂಗ್ಸ್ ಅಂದ್ರೆ ಇಟ್ಸ್ ಕ್ವೈಟ್ ಥ್ರಿಲ್ಲಿಂಗ್. ಸೋತ್ರೆ 10 ನಿಂದು, ಗೆದ್ರೆ ನಂದು. ಈಗ ನಾನು ಆ ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳಿ ಬರ್ಬೇಕು ಅಷ್ಟೇ ತಾನೆ? ಓಕೆ. ಎಕ್ಸ್ಕ್ಯೂಸ್ ಮೀ. ಹಾಯ್. I love you. My money, please. ಏನ್ ಸರ್, ನಾವು ಅವಾಗ್ಲಿಂದ ಪ್ರಯತ್ನ ಪಡ್ತಾನೆ ಇದ್ದೀವಿ, ನೀವು ಇಷ್ಟು ಬೇಗ ಹೇಗೆ ಸರ್? ನಾನು ನಿಮ್ ಹಾಗೆ ದೂರದವನಾಗಿದ್ರೆ ಹೆದರ್ಬೇಕಾಗಿತ್ತು. ಆದ್ರೆ ಮದುವೆ ಆಗೋಳಿಗೆ ಐ ಲವ್ ಯು ಅಂತ ಹೇಳೋದು ಅಷ್ಟು ಕಷ್ಟ ಅಲ್ಲ. ಏನು? ಒಂದು ಹೆಣ್ಣು ಒಬ್ಬಂಟಿಗಳಾಗಿ ಕೂತಿದ್ದಾಳೆ ಅಂದ ಕ್ಷಣ ಅವಳನ್ನ ಮುಟ್ಟಕ್ಕೋ ಇಲ್ಲ ಮುತ್ತಿಡಕ್ಕೋ ₹1000 ಬೆಟ್ಟ. ಹೆಣ್ಣಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ತಂದುಕೊಟ್ಟ ಒನಕೆ ಓಬವ್ವ ಹುಟ್ಟಿದ ಚಿತ್ರದುರ್ಗ ಇದು. ಈ ದುರ್ಗದಲ್ಲಿ ಇನ್ ಮುಂದೆ ಎಲ್ಲಾದ್ರೂ ನಾನು ನಿಮ್ಗಳನ್ನ ನೋಡಿದ್ರೆ ಉರುಳೋದು ಒನಕೆಗೆ ಸಿಕ್ಕಿದ ಎದುರಾಳಿಗಳ ತಲೆಗಳಲ್ಲ, ನಿಮ್ ತಲೆಗಳು. ಹೋಗಿ ಹೋಗಿ. ವಿಜಯ್, ಏನಾಯ್ತು? ಏನೂ ಇಲ್ಲ. ವಿಜಯ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ? ಹೋಗ್ ಬಂದ್ ಕಡೆ ಎಲ್ಲ ಈ ತರ ಗಲಾಟೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಾ ಹೇಳಿ? ಈಗ ಏನಾಯ್ತು ಅಂತ? ಅದ್ ಹಾಗಲ್ಲ ರೀ, ಇವತ್ ಕೋರ್ಟ್ ಅಲ್ಲಿ ನಂದು ಫಸ್ಟ್ ಕೇಸ್. ಇಷ್ಟೊಂದು ಆಸೆಯಿಂದ ಏನೋ ಅಚೀವ್ ಮಾಡ್ಬೇಕು ಅಂತಿದ್ದೀನಿ. ನನ್ ಗುಡ್ ಲಕ್ ಹೇಳಲ್ವಾ? ಐ ವಿಶ್ ಯು ಗುಡ್